ಹೇ ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ತುಂಬ ದಿನ ಆಯಿತು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಕೇಳಿಸ್ಕೊಳ್ತಾ ಇರ್ಬೋದು ನನ್ನ ವಾಯ್ಸ್ ಹೋಗಿಬಿಟ್ಟಿದೆ, ಹುಷಾರಿಲ್ಲ. ಸೊ ಹಾಗಾಗಿ ಡಿಲೇ ಮಾಡಿದೆ. ಆ್ಯಂಡ್ ನಾನಿವಾಗ ನನ್ನ ಚಿಕ್ಕಮ್ಮ ಮನೆ ಹೋಗ್ತಾ ಇದ್ದೀನಿ. ಸಂಡೇ ಐ ಥಿಂಕ್, ಸಂಡೇ ಅಲ್ಲ, ಇದು ವೀಕ್ ಡೇಸಲ್ಲಿ ಹೋಗ್ತಿರೋದು, ವೀಕೆಂಡಲ್ಲೆಲ್ಲ. ಹಾಗೆ ಹೋಗ್ತಾ ನೋಡಿ ವಿಡಿಯೋ ಮಾಡ್ತಾ ಇರೋದು. ನನ್ನ ಸಿಸ್ಟರು ವಿಡಿಯೋ ಮಾಡ್ತಿದ್ದಾಳೆ, ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಬನ್ನಿ ಏನಾಗುತ್ತೆ ಇವತ್ತು ಅಂತ. ಇದು ನಮ್ಮ ಸೆಕೆಂಡ್ ಚಿಕ್ಕಮ್ಮ ಮನೆ. ನಾವು ರೀಚ್ ಆದ ತಕ್ಷಣ ಮನೆ ತುಂಬ ಎಲ್ಲ ರಿಲೇಷನ್ನು. ಸೊ ಅವ್ರ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಎಂಟ್ರಿ, ತುಂಬ ದೊಡ್ಡ ಮನೆ. ಇದು ಎಂಟ್ರಿಯಿಂದ ಒಳಗಡೆ ಬರಬೇಕು. ನನ್ನ ಕಾರ್ ನೋಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಕಾರಲ್ಲ, ನಮ್ಮ ಚಿಕ್ಕಮ್ಮನ ಕಾರು. ಈ ಕಡೆ ಅದು ಮೇನ್ ರೋಡ್ ಪಕ್ಕದಲ್ಲಿರೋದು. ಇಲ್ಲಿ ಸೈಡಲ್ಲೆಲ್ಲ ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ ನೇಚರು. ಏನಿದೆ ಆ ಒಂದು ವಿಲೇಜ್ ಅನ್ನಿಸ್ತಾ ಇಲ್ಲ. ಆ್ಯಕ್ಚುಲಿ ಇದು ವಿಲೇಜ್ ಅಲ್ಲ, ಟೌನು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು. ಅಲ್ಲೇ ಇರಬೇಕು ಅನ್ನಿಸ್ತು. ಇನ್ನಾದರೂ ನೈಟ್ ತನಕ ಇದ್ದು ಬಿರಿಯಾನಿ ಎಲ್ಲ ಮಾಡಿಕೊಟ್ಟು ತಿಂದು ಬಂದಿದ್ದು ತುಂಬ ಖುಷಿ ಆಯಿತು. ಈ ಥರ ವೀಕ್ಲಿ ಒನ್ಸ್ ಹೋದಾಗ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಥ್ಯಾಂಕ್ ಯು ವೀಣಾ ಆಂಟಿ, ಇಷ್ಟು ನಮಗೆ ವೆಲ್ಕಮ್ ಮಾಡಿ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಕ್ಕೆ. ಇದೆಲ್ಲ ಪಾತ್ರೆ ತೊಳೆಯೋದು, ಇದು ಮೇಲೆ ಹೋಗೋದಕ್ಕೆ. ಆ್ಯಂಡ್ ಈ ಕಡೆ ವಾಶ್ರೂಮು, ಟಾಯ್ಲೆಟ್, ರೆಸ್ಟ್ ರೂಮ್ ಮತ್ತು ಬಾತ್ರೂಮ್ ಇದೆ. ಆ ಕಡೆ ಹಿಂದಕ್ಕೆ, ಆ ಕಡೆ ಪಕ್ಕಕ್ಕೆ ನಾನು ತೋರಿಸಿದ್ನಲ್ಲ, ಆ ಕಡೆ ಹೋಗಿ ಜಾಗ ಇದೆ. ಆ್ಯಂಡ್ ಇದು ಬಂದು ಎಂಟ್ರಿ ಗೇಟ್, ಸೇಫ್ಟಿ ಗೇಟ್ ಇದೆ. ಆ್ಯಂಡ್ ಎಂಟ್ರಿಯಲ್ಲಿ ಲೆಫ್ಟಲ್ಲಿ ಒಂದು ರೂಮ್ ಇದೆ. ಅದು ನಮ್ಮ ಆಂಟಿ ಇದ್ದಾರಲ್ಲ ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿ ಮನೆ ಹತ್ರ ಬಂದಿದ್ದೀನಿ. ಸೊ ಎಷ್ಟು ಚೆನ್ನಾಗಿದೆ ವೆದರ್ ಅಂತ. ಸನ್ಸೆಟ್ ಆಗ್ತಾ ಇದೆ, ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಆಂಟಿ ಮನೆ, ಅವ್ರ ಊರೇ ಒಂಥರ ವಿಲೇಜ್ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ಇರಬೇಕನ್ನೋ ಅಷ್ಟು ಖುಷಿ ಆಗ್ತಾಯಿದೆ. ಹುಣಸೆಕಾಯಿ ಮರ ಇದೆ ಇಲ್ಲಿ. ಇದು ಯಾವುದು ದೇವಸ್ಥಾನ, ಎಷ್ಟು ಸುಂದರವಾಗಿದೆ ನೋಡಿ. ವಿಲೇಜ್ ಅಂದರೆ ಸಿಟಿ ಪಕ್ಕದಲ್ಲಿ ಇರೋದು, ಟೌನ್ ಇದು. ತುಂಬ ಖುಷಿ ಆಗ್ತಾಯಿದೆ ನೋಡಿ. ಎಂತ ಎಲ್ಲ ಯಾವ ಥರ ಇದೆ. ಇದು ಹುಣಸೆ ಹಣ್ಣಿನ ಮರ. ಅದು ಹಳ್ಳಿ ಅಂತಲೇ ಅನಿಸಲ್ಲ, ಈಗ ಡೆವಲಪ್ ಆಗಿರೋ ಸಿಟಿಗಳಿರ್ತಾವಲ್ಲ ಆ ಥರನೇ ಇರೋದಿಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ದ್ರಾಕ್ಷಿ ತೋಟ ನೋಡಿ, ಎಷ್ಟು ಚೆನ್ನಾಗಿದೆ. ಹುಣಸೆ ಮರ ಇದು. ಅಲ್ಲಿ ನಂದಿ ಬೆಟ್ಟ ತೋರಿಸ್ತಾ ನಿಮಗೆ, ಅಲ್ಲಿ ಕಾಣಿಸ್ತಿದೆಯಲ್ಲ ತೆಂಗಿನ ಮರದ ಹಿಂದೆ, ಅದೇ ನಂದಿ ಬೆಟ್ಟ. ನಂದಿ ಬೆಟ್ಟದ ಪಕ್ಕದಲ್ಲೇ ಇರೋದು ಇದು. ಈಶಾ ಟೆಂಪಲ್ಗೆ ಇಲ್ಲಿಂದ 10 ಮಿನಿಟ್ಸ್ ಅಷ್ಟೇ, ಇಲ್ಲಿಂದ ಒಂದು 30 ಮಿನಿಟ್ಸು ಈಶಾ ಟೆಂಪಲ್. ಬಟ್ ಆದರೆ ಸಖತ್ತಾಗಿ ನೋಡಿ. ಇದು ಕಬ್ಬ.
ಆ್ಯಂಡ್ ಮನೆ ತುಂಬ ಮಕ್ಕಳಿದ್ರೆ ಮನೆ ತುಂಬ ಜನ ಇದ್ರೆ ಖುಷಿಗೆ ಕಮ್ಮಿ ಏನಿಲ್ಲ ಅಂತ ಅಂದ್ಕೊಳ್ತಾರಲ್ಲ ಅದು ನಿಜ ಆ್ಯಕ್ಚುಲಿ. ನೋಡಿ ನೈಬರ್ಸ್ ಮಕ್ಕಳು ನಮ್ಮನೆ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾರೆ. ಎಷ್ಟು ಬೇಗ ಅಟ್ಯಾಚ್ ಆಗಿದ್ದಾರೆ ನೋಡಿ. ಮತ್ತು ಅಲ್ಲಿಂದ ರಿಟರ್ನ್ ಆಗುವಾಗ ಆಲ್ರೆಡಿ ನೈಟ್ ಆಯಿತು. ಫುಲ್ ಎಂಜಾಯ್ ಮಾಡಿಕೊಂಡು ನಾನು ನನ್ನ ಸಿಸ್ಟರ್ ಇಬ್ಬರೇ ಮೂರೇ ಜನ ಆ್ಯಕ್ಚುಲಿ ಕಾರಲ್ಲಿ ಬಂದಿದ್ದು. ಫುಲ್ ಖುಷಿಲಿ ಎಂಜಾಯ್ ಮಾಡಿಕೊಂಡು ಡ್ರೈವ್ ಮಾಡಿಕೊಂಡು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಅಂದರೆ ಒಂದು ಮುಂಚೆ ವಿಡಿಯೋ ಹಾಕಿದ್ದೀನಿ ಅದರಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಫುಲ್ ಖುಷಿ ಇದ್ದು ಫುಲ್ ಫಾಸ್ಟಾಗಿ ಓಡಿಸ್ತಾ ಇದ್ದೀನಿ. ಟ್ರಾಫಿಕ್ ಏನು ಸ್ವಲ್ಪ ನಾರ್ಮಲ್ ಆಗಿತ್ತು, ಆದರೂ ಹೆಬ್ಬಾಳ ರೂಟ್ ಅಲ್ವಾ ಇದ್ದೇ ಇರುತ್ತೆ ನೋಡಿ. ಟೋಲ್ ದೇವನಹಳ್ಳಿ ಟೋಲ್ ರೀಚ್ ಆದ್ವಿ. ಫುಲ್ ಟ್ರಾಫಿಕ್ ಎಲ್ಲ ಒಂದು ಕಡೆ ಇತ್ತು ಅಷ್ಟೇ, ಫುಲ್ ಫ್ರೀ ಇತ್ತು. ಆದರೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬಂದಿತ್ತಂತೂ ಗೊತ್ತೇ ಆಗಿಲ್ಲ. ಫ್ಲೈಟ್ ಕೂಡ ಹೋಗುತ್ತೆ, ತೋರಿಸ್ತೀನಿ. ಎಸ್ ನೋಡಿ, ನಾವು ಡ್ರೈವ್ ಮಾಡ್ಕೊಂಡು ಬರುವಾಗ ಅದೇ ಟೈಮ್ಗೆ ಫ್ಲೈಟ್ ಹೋಗ್ತಾ ಇರ್ತಿದ್ವಿ, ಹೆಲಿಕಾಪ್ಟರ್ಸ್ ಅದನ್ನ ಕ್ಯಾಪ್ಚರ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ, ನಾನು ಸಾಂಬಾರಿಗೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ. ಆ್ಯಂಡ್ ಇದನ್ನು ಬಾಯ್ಲ್ಡ್ ಆಗಿಲ್ಲ, ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಸ್ವಲ್ಪ ರೈಸ್ ಕೂಡ ರೆಡಿ ಇದೆ. ನೋಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಎಷ್ಟು ಸುಂದರವಾಗಿ ಮಾವಿನಕಾಯಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ರೆಡಿ ಆಗಿದೆ. ಅಲ್ಲಿ ಹೋಗಿ ಕೂಡ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸುಸ್ತಾಗಿತ್ತು, ಅದಕ್ಕೆ ನೈಟ್ ವ್ಲಾಗ್ ಬಂದುಬಿಟ್ಟು ಕ್ಲಿಯರ್ ಮಾಡಿದೆ, ಮಲ್ಕೊಂಡ್ಬಿಟ್ಟೆ. ಆ್ಯಂಡ್ ಫೈನಲಾಗೆ ಹಸುವಾಗಿದೆ, ಊಟ ಮಾಡೋಣ ಬನ್ನಿ. ಫೈನಲಾಗಿ ಬೆಂಡೆಕಾಯಿ ಸಾರು ಮುದ್ದೆ ರೆಡಿ ಆಯಿತು. ಊಟ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಬೆಂಡೆಕಾಯಿ ಬೇಳೆ ಸಾರು. ಹಲೋ, ನನಗೆ ಸ್ವಲ್ಪ ಜಾಸ್ತಿ ಫೀವರ್ ಆಗಿತ್ತು, ಸೊ ಅದಕ್ಕೆ ನಾನು ಅಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಸ್ವಲ್ಪ ಹಬ್ಬ ಇದೆ ಅಲ್ವಾ, ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ರೂಮ್ ಸ್ವಲ್ಪ ಕ್ಲೀನಾಗಿ ಇದೆ, ಇನ್ನೂ ಸ್ವಲ್ಪ ಎಲ್ಲ ಆಂಟಿ ಬಂದಾಗ ಹೇಳ್ಬೇಕು ಕ್ಲೀನ್ ಮಾಡಿ ಅಂತ ಹೇಳಿ. ನನಗೆ ಏನಾಗಿತ್ತಂದರೆ ಒಂದು 5-6 ಡೇಸಿಂದ ಫೀವರ್ ಮತ್ತು ಕಾಫ್ ಇದೆ. ಕಾಫ್ ಅಂದರೆ ನನಗೆ ಡೈರೆಕ್ಟೇ ಬಂದಿದ್ದೆಲ್ಲ, ಮನೆಯಲ್ಲಿ ಬೇರೆಯವ್ರಿಗಾಗಿತ್ತು, ಹಾಗಾಗಿ ನನಗೆ ಆಗಿದ್ದು. ಹಾಗಾಗಿ ನನಗೆ ಮಾತಾಡೋಕ್ಕೆ ವಾಯ್ಸ್ ಕೂಡ ಚೇಂಜ್ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ಲೇಟಾಗಿ ಮಾಡಿದೆ. ಇವಾಗ ಹಬ್ಬಗೆಲ್ಲ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಇನ್ನೇನು ಅಂತ ಹೇಳಿ ನನ್ನ ಸ್ವಲ್ಪ ಸ್ಕಿನ್ ರೊಟೀನ್ ಕೂಡ ಮಾಡ್ಕೊಳ್ಳೋದಿದೆ. ಆ್ಯಂಡ್ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಾರಿ, ನಾನು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಸಾರಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವಿಡಿಯೋ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀರಾ. ತುಂಬ ಸೆಕೆ ಇದೆ, ಇವಾಗಂತೂ ತುಂಬ ಬಿಸಿಲು ಸೆಕೆ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿದೆ. ಆ್ಯಂಡ್ ನಾನು ನೆಕ್ಸ್ಟ್ ವಿಡಿಯೋ ಹಬ್ಬದ್ದಾಗಿರುತ್ತೆ, ಊರಿಗೆ ಹೋಗಿದ್ದು ವಿಡಿಯೋ ಮಾಡಿದ್ದೀನಿ. ಇನ್ಮೇಲೆ ನಾನು ಕಂಟಿನ್ಯೂಸ್ ವಿಡಿಯೋ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಪ್ರೀವಿಯಸ್ ವಿಡಿಯೋ ಅಂತ ಎಲ್ಲರಿಗೂ ಹೇಳ್ತಾ, ತುಂಬ ಅಂದರೆ ತುಂಬ ಸೆಕೆ ಇದೆ. ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಎವ್ರಿವನ್, ಬಾಯ್.